ಗಜನಿಯ ದಾಳಿಯ ಹಲವಾರು ವರ್ಷಗಳ ನಂತರ ಗುಜರಾತಿನ ರಾಜ ಸೋಮನಾಥ ದೇವಾಲಯವನ್ನು ಮರುನಿರ್ಮಾಣ ಮಾಡಿ ಲಿಂಗದ ಸ್ಥಾಪನೆ ಮಾಡಿದರು. ಮತ್ತೆ ಕಂಗೊಳಿಸುತ್ತಿದ್ದ ದೇವಾಲಯವನ್ನು ನೋಡಿ ಮುಘಲ್ ರಾಜನಾದ ಔರಂಗಜೇಬ್ ಅದನ್ನು ಸಹಿಸಲಿಲ್ಲ. ಔರಂಗಜೇಬ್ ಮತ್ತೆ ದೇವಾಲಯವನ್ನು ನಾಶ ಮಾಡಿ ಲಿಂಗವನ್ನು ದೇವಾಲಯದ ಹೊರಗೆ ಹಾಕಿದನು. ಅಲ್ಲಿದ್ದ ಪೂಜಾರಿಗಳು ಅದನ್ನು ತಡೆಯಲು ಹೋದಾಗ ಅವರ ತಲೆಯನ್ನು ಕತ್ತರಿಸಿ ಯಾರೇ ವಿರೋಧ ಮಾಡಿದರೂ ಅವರಿಗೆ ಇದೇ ಶಿಕ್ಷೆ ಎಂದು ಜನರನ್ನು ಹೆದರಿಸಿದನು. ದೇವಾಲಯದ ಜಾಗದಲ್ಲಿ ಮಸೀದಿಯ ನಿರ್ಮಾಣ ಮಾಡಲು ಕೂಡ ಪ್ರಯತ್ನ ನಡೆದಿತ್ತು. ಎಲ್ಲೆಲ್ಲೂ ಭಯದ ವಾತಾವರಣ. ಮತ್ತೆ ಸೋಮನಾಥ ಹಲವಾರು ವರ್ಷಗಳ ಕಾಲ ಮೌನವಾಗಿ ನಿಂತಿತ್ತು. ಆದರೆ ಇತಿಹಾಸ ಅಲ್ಲಿಗೆ ನಿಲ್ಲಲಿಲ್ಲ. ಇದನ್ನೆಲ್ಲ ಗಮನಿಸಿದ ಮಾಲ್ವದ ರಾಣಿ ಅಹಿಲ್ಯಾಬಾಯಿ ಶಿವನ ದೀಪ ಎಂದಿಗೂ ಆರಬಾರದು ಎಂದು ಒಂದು ಉಪಾಯ ಮಾಡಿದರು. ರಾಣಿ ಮೂಲ ಲಿಂಗವನ್ನು ಸೋಮನಾಥ ದೇವಾಲಯದ ಭೂಮಿಯ ಒಳಗಡೆ ಒಂದು ಗುಹೆಯನ್ನು ನಿರ್ಮಿಸಿ ಅಲ್ಲಿ ಸ್ಥಾಪನೆ ಮಾಡಿದರು. ಆ ವಿಷಯ ಯಾರಿಗೂ ತಿಳಿಯದ ಹಾಗೆ ಗುಪ್ತವಾಗಿ ಇಟ್ಟರು. ಪಕ್ಕದಲ್ಲೇ ಮತ್ತೊಂದು ಶಿವನ ದೇವಾಲಯವನ್ನು ನಿರ್ಮಿಸಿ ಅಲ್ಲಿ ಪೂಜೆಯನ್ನು ಪುನರಾರಂಭ ಮಾಡಿದರು. ಆ ದೇವಾಲಯ ಅಹಲ್ಯಾಬಾಯಿ ಹೆಸರಿನಲ್ಲಿ ಇಂದಿಗೂ ಜೀವಂತವಾಗಿದೆ. 2020ರಲ್ಲಿ IIT ಗಾಂಧಿನಗರ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆಯ ಪ್ರಕಾರ ಸೋಮನಾಥ ದೇವಾಲಯದ ಕೆಳಗಡೆ 3 ಮಹಡಿಯ ರಚನೆ ಇರುವ ವಿಷಯ ತಿಳಿದು ಬಂದಿದೆ. ಹಾಗಾದರೆ ಅಹಲ್ಯಾಬಾಯಿ ಇಟ್ಟ ನಿಜವಾದ ಮೂಲ ವಿಗ್ರಹ ಇನ್ನೂ ಅಲ್ಲೇ ಇರಬಹುದಾ? ಇದು ಇಂದಿಗೂ ರಹಸ್ಯಮಯವಾಗಿ ಉಳಿದಿದೆ. ದಾಳಿಕೋರರು ನಮ್ಮ ಧರ್ಮವನ್ನು ಎಷ್ಟೇ ನಾಶ ಮಾಡಲು ಪ್ರಯತ್ನಿಸಿದರೂ ಕೂಡ ನಮ್ಮ ಪೂರ್ವಜರು ಅದನ್ನು ಇಂದಿಗೂ ಉಳಿಸಿದ್ದಾರೆ. ಇನ್ನಷ್ಟು ಜ್ಯೋತಿರ್ಲಿಂಗದ ವಿಸ್ಮಯ ಕಥೆಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.